ಚಳ್ಳಕೆರೆ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದ ಯುವಕನೊಬ್ಬ ಸರ್ಕಾರಿ ನೌಕರಿಯ ಕನಸನ್ನ ಬದಿಗಿಟ್ಟು ಕೃಷಿಯನ್ನ ಆಯ್ದುಕೊಂಡು ಯಶಸ್ವಿಯ ಹೊಸ ಕತೆ ಬರೆದಿದ್ದಾರೆ. ಬಿಕಾಂ ಪದವೀಧರರಾದ ರಾಮೇಗೌಡ ತಂದೆ ಮಂಗ್ಯಪ್ಪ ಅವರೊಂದಿಗೆ ಕೃಷಿಯಲ್ಲಿ ತೊಡಗಿ ಕೇವಲ 3 ತಿಂಗಳ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದ್ದಾರೆ. 2 ಎಕರೆ ಟೊಮ್ಯಾಟೊ ಹಾಗೂ 2 ಎಕರೆ ಕಲ್ಲಂಗಡಿ ಬೆಳೆ ಬೆಳೆದಿರುವ ಅವರು ಸುಮಾರು 5 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಖರ್ಚು ತೆಗೆದು ಸುಮಾರು 8 ಲಕ್ಷ ರೂಪಾಯಿ ಲಾಭ ಪಡೆದಿದ್ದಾರೆ. ಬರಗಾಲಕ್ಕೆ ಹೆಸರಾದ ಚಳ್ಳಕೆರೆ ತಾಲೂಕಿನಲ್ಲಿ ಅನೇಕರು ಉದ್ಯೋಗಕ್ಕಾಗಿ ಮಹಾನಗರಗಳತ್ತ ಗೂಳೆ ಹೋಗುತ್ತಿರುವ ಸಂದರ್ಭದಲ್ಲಿ ರಾಮೇಗೌಡ ಕೃಷಿಯಲ್ಲೇ ಭವಿಷ್ಯ ಕಂಡಿದ್ದಾರೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊಗೆ 500 ರಿಂದ 650 ರೂಪಾಯಿ, ಕಲ್ಲಂಗಡಿಗೆ 25 ರಿಂದ 30 ರೂಪಾಯಿವರೆಗೆ ಉತ್ತಮ ಬೆಲೆ ದೊರಕುತ್ತಿದೆ. ಅಡಕೆ, ತೆಂಗು, ಪಪಾಯಿ, ದಾಳಿಂಬೆ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಇತರ ಯುವಕರಿಗೆ ಮಾದರಿಯಾಗಿದ್ದಾರೆ. ಒಂದೇ ಬೆಳೆ ಮೇಲೆ ಅವಲಂಬಿಸದೆ ಪರ್ಯಾಯ ಬೆಳೆ ಬೆಳೆದರೆ ಯಶಸ್ಸು ಖಚಿತ. ಭೂಮಿ ತಾಯಿಯನ್ನ ನಂಬಿದರೆ ಕೈ ಬಿಡಲ್ಲ ಎಂದು ರಾಮೇಗೌಡ ಹೇಳುತ್ತಾರೆ. 65 ದಿನಕ್ಕೆ 70 ದಿನದೊಳಗೆ ಬೆಳೆ ಬರುತ್ತೆ. ಚಳಿಗಾಲದಾಗ 70 ದಿನ ಬೇಕು. 60 ದಿನಕ್ಕೆ ಬಂದ್ಬಿಡುತ್ತೆ ಬೆಳೆ. ಎಷ್ಟು ತಿಂಗಳು? 3 ತಿಂಗಳು ಬೆಳೆ. 2 ತಿಂಗಳು ಬೆಳೆ. 2 ತಿಂಗಳು. 60 ದಿವಸ. ಇನ್ನು ಬೇರೆ ಬೆಳೆಗೆ ಈ ಬೆಳೆಗೂ ಹೋಲ್ಕೊಂಡಿದೆ ಹೆಂಗೆ ನಿಮಗೆ? ವೈರಸ್ ಬರಲಿಲ್ಲ ಅಂದ್ರೆ ಒಳ್ಳೆ ಬೆಳೆ ಬಂದ್ರೆ ಒಳ್ಳೆ ದುಡ್ಡು ಆಗುತ್ತೆ. ಈಗ ಎಷ್ಟು ಹಾಕಿದ್ರಿ? ಎಷ್ಟು ಆಗೈತಿ ಬಂಡವಾಳ? ಒಂದು 2 ಲಕ್ಷ ಹಾಕಿದ್ವಿ, 4 ಲಕ್ಷ ಆಯ್ತು. ವೈರಸ್ ಬಂದಿದ್ದ ಸ್ವಲ್ಪ ಕಡಿಮೆ ಆಗೈತೆ. ವೈರಸ್ ಬರಲಿಲ್ಲ ಅಂದ್ರೆ ಒಂದು ದುಡ್ಡು ಆಗೋದು. ಬೇಸಿಗೆ